ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದಿವ್ಯ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಏನಂತಂದರೆ ಇವಾಗ ಪಿರಿಯಾಪಟ್ಟಣದಮ್ಮ ಅಂತ ಹೇಳಿ ದೇವ್ರು ಮಾಡ್ತಾರೆ. ಕೋಳಿ ಮರಿ ಏನು ಹಬ್ಬ ಹೆಂಗೆ ಮಾಡ್ತಾರೆ ಹಂಗೆ ಅಲ್ಲಿ ದೇವ್ರ ಮುಂದೆ ಕುಯ್ಕೊಂಡು ಆರತಿ ಮಡೆ ಎಲ್ಲ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿಕೊಂಡು ಕುಯ್ಕೊಂಡು ತೊಗೊಬಂದು ಮನೇಲಿ ಅಡುಗೆ ಮಾಡ್ತಾರೆ. ಸೊ ನಾವು ಕೋಳಿ ತೊಗೊಂಡು ಹೋಗ್ತಾಯಿದ್ದೀವಿ. ಋತು ಮತ್ತು ಸಾಧು ಬೈಕಲ್ಲಿ ತೊಗೊಬರ್ತಾರೆ. ನಾವು ಹಂಗೆ ಹೋಗ್ತಾಯಿದ್ವಿ. ಶೋಭಂತಿ ಹತ್ರ ಹಣ್ಕಾಯಿ ಎಲ್ಲ ಇದೆ. ಅಮ್ಮ ಮತ್ತು ಅತ್ತೆ ಮಡೆ ಒಬ್ಬರು ಆರತಿ ಒಬ್ಬರು ಇಟ್ಕೊಂಡು ಹೋಗಿದ್ದಾರೆ. ಕಮ್ ಲೆಟ್ಸ್ ಗೋ. ಟೈಮ್ ಇರಲಿಲ್ಲ ಗೀಸ್ ರೆಡಿ ಆಗಿ ನಾವು ಇವನು ರೆಡಿ ಮಾಡ್ಕೊಂಡು ಇವನಿಗೆ ಬೆಳಗ್ಗೆ ದಾಲ್ ಕಾಯಿಸಿ ಕುದಿಸಿ ಹಿಂಗೆ ಆಡೋದು ಟೈಮ್ ಆಗೋಗ್ಬಿಡ್ತು. ಸೊ ವಿ ಆರ್ ಗೋಯಿಂಗ್. ಅದಕ್ಕೆ ಇಲ್ಲೇ ಹಿಂಗೆ ಹೋಗ್ತಾನೆ ಅಂತ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಕಮ್ ಲೆಟ್ಸ್ ಗೋ ಆ್ಯಂಡ್ ತೋರಿಸ್ತೀನಿ ಹೇಗೆ ಹೋಗುತ್ತೆ ಅಂತ. ಇವತ್ತು ಸಂಜೆ ಗಾವಿರುತ್ತೆ. ಐ ಡೋಂಟ್ ನೋ ನನಗೆ ಈ ವ್ಲಾಗಲ್ಲೆಲ್ಲ ಅದನ್ನು ತೋರಿಸ್ಬೋದೋ ಇಲ್ವೋ ಅಂತ. ಅದನ್ನು ತೋರಿಸೋ ಆಗಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಯೂಟ್ಯೂಬು ಇದು ಸ್ವಲ್ಪ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತಲ್ಲ, ಸೊ ಅದು ತೋರಿಸೋಂಗಿಲ್ಲ ಅಂತ ಅನಿಸುತ್ತೆ. ಮಿಕ್ಕಿದ್ದನ್ನು ತೋರಿಸ್ತೀನಿ. ಆದಷ್ಟು ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಇವತ್ತು ಅನನ್ಯ ಬರ್ತಾವೆ ನೋಡಿ ಹೋಗಿ. ಹಾಯ್ ಸೋಬಮ್ಮ. ಹಾಯ್. ಸಾತು ಮತ್ತು ಋತು ಸ್ಕೂಟಿಲಿದ್ದಾರೆ. ಫುಲ್ಲು ಜನ ನಾನು ಹುಡುಗನ ನೋಡಿ ಬಿಸಿಲು ಹ್ಯಾಟ್ ಹುಡುಕಿ ಕೊಟ್ಟಿದ್ದೀನಿ. ಬಿಟ್ಟು ಬಂದು ಇವಾಗ ಮರಿ ಕಡಿತಾರೆ. ಮರಿ ಕಟ್ಟಾಗಿದೆ. ಇವಾಗ ಎಲ್ಲ ಮನೆದು ಕೋಳಿಗಳು ಕುಯ್ತಿದ್ದಾರೆ. ಜನ ತುಂಬಿಕೊಂಡವ್ರೆ ಏನು ಕಾಣಿಸ್ತಾರೆ. ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೋಸ್ಕರ ಇಲ್ಲಿ ಬಂದು ಮರದಡಿ ನಿಂತು ಮುದ್ದಕ್ಕೆ ಸಿಕ್ಕಾಪಟ್ಟೆ ಬಿಸಿಲು. ಜನ ಕೋಳಿ ಕುಯ್ಕೊಂಡು ಹೋಗ್ತವ್ರೆ. ಗ್ರೂಪ್ ಡಿಸ್ಕಸ್ ಎಲ್ಲ ಫುಲ್ಲು ಖಾಲಿ ನೋಡಿ. ಹೆಂಗೆ ಜನ ಕಿಚಿ ಅಂತಿತ್ತು. ಈಗ ನೋಡಿ ಎಲ್ಲ ಫುಲ್ಲು ಖಾಲಿ. ನಮಗೆ ಎಂತಿತ್ತು ಸ್ಕೂಲಲ್ಲಿದ್ದಾಗ ಹೇಳ್ತಾ ಇದ್ರಲ್ಲ, ಪ್ರೇಯರಿಗೆ ನಿಲ್ಲಿಸ್ಬಿಟ್ಟು ಆಮೇಲೆ ಗ್ರೂಪ್ ಡಿಸ್ಕಸ್ ಅಂತ ಹಂಗೆ ಎಲ್ಲ ಓಡ್ಬಿಟ್ರು. ನಮ್ಮಮ್ಮ ನಾನು ಬಂದು ಕಾಯ್ಕೊಂಡು ನಿಂತು ಅಲ್ಲಿಂದ ಬಂದು ಹೋಗಿ ಪೂಜೆ ಮಾಡಿಸ್ಕೊಬರ್ತಾರೆ. ಅಲ್ಲಿ ಹಾಡ್ತಿನ ಈ ದೇವಸ್ಥಾನ ಒಳಗಡೆ ತಗೊಂಡೋಗಂಗಿಲ್ಲ ಸರ್. ಯಾರಾದರೂ ಒಬ್ಬರು ಇಲ್ಲಿ ಇಟ್ಕೊಂಡು ನಾವು ಹೋಗಿ ಹೆಂಗೆ ಸೋಮಕ್ಕಳೆಲ್ಲ ಇಲ್ಲೇ ಐತೆ. ದೇವರು ಪೂಜಾರಪ್ಪ ದೇವ್ರ ಕಾಯ್ದು ಮುಗಿತು ಪೂಜೆ ಎಲ್ಲ. ನಮ್ಮ ಅನನ್ಯ ಹುಡುಗನ ಹಣೆ ತುಂಬ ಮಾಡಿಬಿಡ್ತಾಳೆ. ಈಗಲೇ ಅಲ್ಲೇ ತುಂಬ ಹೋಗೈತೆ ಹಣೆ ಅದ್ರದ್ದು. ಮುದು ಇಲ್ಲೋಡ ಅದು ಮಲ್ಲಿ ನೀನು ಹಣೆ ನೋಡಿ ಹೆಂಗೆ ತುಂಬ ಹೋಗೈತೆ. ನಡಿರೋ ಕೊಂಡ ತುಣಿಯೋಣ ಅಂತ. ಹ್ಞೂ ತುಣೀರಿ, ಈಗಲೂ ಬಿಸಿ ಇರುತ್ತೆ. ಓಡ್ ಬನ್ನಿ. ಮಧ್ಯರಾತ್ರಿ ಹಾಕಿರೋದಲ್ವ, ಯಾರನ್ನು ಮಾಡ್ತಾರ. ಹ್ಞೂ ಆಲ್ರೆಡಿ ದಾರಿ ಹೆಚ್ಚೆ ಮಾಡೋರೆ. ಓಡಾಡಿ ಬಿಸಿ ಐತಾ? ಬಿಸಿ ಏನಿಲ್ಲ, ಬಿಸ್ಲಿಗಿದ್ದಾಗ. ಇನ್ನೊಂದು ಸತಿ 3 ಸತಿ ನೀನು ಹೋಗ್ತೀಯ ಮಗ್ನೆ. ಅದು ತೋಬೊಮ್ಮ ನೋಡು ಅಲ್ಲಿ ಹೋಗೈತೆ ಓಡಾಡಕ್ಕೆ.
ಅವನು ನಮ್ಮ ಅಲ್ಲಿ ಫುಲ್ಲು ಹಿಂಗೆ ಎಲ್ಲ ಕಾಲಲ್ಲಿ ಇದ್ ಮಾಡ್ಬಿಡ್ತಾನೆ, ಅದು ಬೂದಿ ನೈಸ್ ಸಿಗುತ್ತಲ್ಲ. ಅಯ್ಯೋ ನಾನು ಇಷ್ಟೊತ್ತಿದ್ದುಂಡೆ ಅಂತ. ಫಸ್ಟ್ ಎಲ್ಲ ತುಣಿತಿದ್ವಿ, ಇವಾಗ ಒಂದು 3-4 ವರ್ಷದಿಂದ ಸುಮ್ಮನಾಗಿರೋದು. ರಂಗೋಲಿ ನೋಡಿ ಹೆಂಗ್ ಬಿಟ್ಟವ್ರು. ನಮ್ಮ ಶೋಭಮ್ಮ ಅದನ್ನೇ ಹೇಳ್ತಿದ್ದು, ಹಿಂಗೆ ಹಾಕ್ಬೇಕು ಕಣೋ ರಂಗೋಲಿ ಹಾಕಿದ್ರು ಹಿಂಗೆ ದೊಡ್ಡಗೈತೆ ನೋಡು ಅಂತ. ಮತ್ತೆ ಮಾತಾಡ್ಕೊಂಡು ನಿಂತೈತೆ ಬಿಸಿಲು. ನಡೀರಿ ನಾವು ಹೋಗ್ತಾ ಇದ್ರೆ ನಾ ಬರ್ತಾರೆ ಅವ್ರು ಮಾತಾಡಿ ಬರ್ತಾರಂತ. ಬನ್ನಿ ನಡೀರಿ ಬರ್ತೀವಿ ಅಂತವ್ರಿ. ಬಿಡಿ ಕುತ್ಕೊಂಡು ಬಿಡ್ಲಿ, ಇನ್ನೇನು ಬಂದಿನಿ ಏನು ಮಾಡಬೇಕು. ಬರ್ಸು ಅಮ್ಮ ಟೊಮಟ ಯಾರಿಗೆ ಕೊಟ್ಟಿದೀಯ ಇದೆಲ್ಲ? ಇದ್ರೊಳಗಡೆ ಇದಾವು ತಂದಿದ್ದವು ಕೊಟ್ಬಿಟ್ಟ. ಮಾಡ್ಯಾನ ಏನು ಯೂಸ್ ಇಲ್ಲ, ಮಾಡೋರು ಮಾಡೋದು. ನಾನ್ ವೆಜ್ ಬಿಟ್ಟು ಮಾಡ್ತಾರ. ಬರ್ತಾವ್ರೆ ಅವರು ಇಲ್ಲಿ, ಅಲ್ಲೇ ನಿಂತಿದ್ದವರು. ಇಸ್ ಕುಕಿಂಗ್ ಇನ್ ಪ್ರೋಸೆಸ್. ಗೀ ರೈಸ್ ಆಯ್ತಾ ಅನನ್ಯ ಅವರೇ? ಅನನ್ಯ ಸ್ಟಫ್ ರೈಸ್, ಗೀ ರೈಸ್. ಮತ್ತು ಇವಾಗ ಸದ್ಯಕ್ಕೆ ಚಿಕನ್ ಗ್ರೇವಿ ಮಾಡ್ತಿದ್ದಾರೆ. ಚಿಕನ್ ತುಂಬ ದಪ್ಪ ಹೊಡ್ಕೊಟ್ಟವ್ರೆ ಇವರು. ಹೋಗಿದ್ರು ಬಟ್ ನೋಡಿಲ್ಲ. ಸೊ ಈಗ ಚಿಕ್ಕ ಕಟ್ ಮಾಡ್ತವ್ರೆ ಚಿಕನ್ ಫ್ರೈ ಗ್ರೇವಿಗೆ. ಅದು ಗೀ ರೈಸ್ ಇದು ಗೀ ರೈಸು, ಇದು ಚಿಕನ್ ಗ್ರೇವಿಗೆ ಅವ್ರು ಕಟ್ ಮಾಡಿಕೊಟ್ಟಂಗೆ ನನಗೆ ಹಾಕಿ ಇದು ಮಾಡ್ತವ್ರೆ. ಮಟನ್ನು ಇನ್ನೂ ತೆಗ್ದೇ ಇಲ್ಲ ಈಚೆಗೆ, ಮಟನಲ್ಲಿ ಒಳಗೈತೆ. ಚಿಕನ್ ಗ್ರೇವಿಗೆ ಫ್ರೈ. ಓ ಈ ಚಿಕನ್ ಗ್ರೇವಿ ಏನೇ ಫ್ರೈ, ಇದು ಟ್ರೈ ಮಾಡ್ತೀರಾ? ಮತ್ತೆ ಮಾಡಿ ಒಂದು ಗ್ರೇವಿ ಟೈಪು, ಇನ್ನೊಂದು ಮಾಮೂಲಿ ನಾರ್ಮಲ್ ಡ್ರೈ ಟೈಪ್ ಒಂದು ಚಿಕನಲ್ಲಿ. ಮತ್ತು ಮಟನ್ ತೆಗ್ದೇ ಇಲ್ಲ. ಮತ್ತು ಇನ್ನು ಅದು ಸಾಂಬಾರಿಗೆ ಇವ್ರು ಹೆಂಗೆ ಕಟ್ ಮಾಡ್ತವ್ರು ನೋಡಿ ಗೈಸ್. ಅವನೇನು ತಿಂತಾನೆ, ಮಾಡ್ತಾನೆ. ಅವನು ತಿನ್ನಂಗಾದಾಗ ನಿಮಗೆಲ್ಲ ಚಿಚ್ಚಿನೇ ಉಳಿಯಲ್ಲ ಕಣೋ. ಇನ್ನ ಆಗದೆ ತಡ ಪ್ಲೇಟ್ ಹಿಡ್ಕೊಬಂದು ಕುತ್ಕೊಂತಾನೆ. ನಂಗೆ ಆಯ್ತಾ ಅಂತ. ಈಗ ನೀವೆಂಗೆ ತಿಂಡಿ ತಿಂದಲೇ ನಾವು ಇದನ್ನೇ ತಿಂತೀವಿ ಅಂತ ಕಾಯ್ತಾ ಇದ್ದೀರೋ ಹಂಗೆ ಅವನು ನಿಮ್ಮ ಜೊತೆ ಸೇರ್ಕೊತಾನೆ. ಇಂದ ರೆಸಿಪಿ ಪ್ಲೀಸ್ ಅನ್ನ. ನಿಂಗೆ ಇದೇನು ಸೌಂದು ಹಿಂಗೈತಲ್ಲ ಖಾರ ಸಾಂಬಾರ್ ಥರ ಅಂದ್ರೆ ಅದು ಹಂಗೆ ಅಂತ. ಇವಳದೇ ರೆಸಿಪಿ ಆಗಿರೋದಕ್ಕೆ ಈ ಕಲರ್ ಇರೋದು. ನಾನು ಗ್ರೀನ್ ಕಲರ್ ಅಂತ ಅಂದ್ಕೊಂಡಿದ್ದೆ. ಗ್ರೀನ್ ಬೇಕಿತ್ತು. ಏನು ಗ್ರೀನ್ ತಿಂತೀವಿ? ಬಿರಿಯಾನಿಗೂ ಗ್ರೀನ್. ಬಿರಿಯಾನಿ ಎಲ್ಲಿ ಮಾಡ್ತೀಯ? ಅಲ್ಲ ಸಲ ಹಂಗೆ ಗ್ರೀನ್ ಅಂದರೆ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ. ಅದು ನೋಡಿದ ತಕ್ಷಣ ಟೇಸ್ಟಿ ಫೀಲ್ ಆಗುತ್ತೆ. ಗ್ರೀನ್ ಆದರೆ ಚಂದ. ಗೀ ರೈಸ್ ಇಟ್ಸ್ ಓಕೆ. ಆಮೇಲೆ ಹಂಗಂತೀರಿ ಪಾಪ ಹೆಂಗ ಕಷ್ಟಪಟ್ಟು ಮಾಡ್ತಾಳೆ. ಅದೇ ಅದನ್ನಾರು ಹೋಗ್ಲಾರ. ಟೇಸ್ಟ್ ಚೆನ್ನಾಗಿದ್ರೆ ಆ ಕಲರ್ ಆದರೆ ಕಲರ್ ನಾಟ್ ಡಸಂಟ್ ಮ್ಯಾಟರ್ ಅಲ್ವಾ? ಬೀತಾರು ಅದು ಜಾಸ್ತಿ ಐತೆ. ಏನೇನೈತೆ? ಈರುಳ್ಳಿ, ಬೆಳ್ಳುಳ್ಳಿ. ಫೋಟೋ ಹೊಡ್ಕೊಳಂಗಿದೀಯಾ? ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಏನೇನೋ ಯಾಕೆ ಅಂತ. ದೇವರಿಗೆ ಅದು ಸಾಮಕ್ ಮಾಡಕ್ಕಲ್ವಾ, ಪಾಯಸ ಅಂತ ಹೇಳಕ್ಕೆ. ಇದಕ್ಕಿಟ್ಟು ಮುದ್ದೆಗೆ, ಅನ್ನಕ್ಕೆ, ಸಾಂಬಾರು, ಮಟನ್ ಸಾಂಬಾರ್ಗೆ. ಇದು ಗಾವ್ ಮರಿ ಇದು ಮಾಡ್ತಾರ ಅದ್ರದ? ಇಲ್ಲ ಇದಕ್ಕೆ ಸಪ್ರೇಟ್ ಕುಯ್ತೀರಾ? ಇದಕ್ಕೆ ಅವ್ರು ಕೊಡ್ತಾರೆ. ಓ ಸರಿ. ಈಗ ದೇವರಿಗೆ ಎಡೆ ಮಾಡಕ್ಕೆ ಸಾಮಂಗ್ ಗಾವ್ ಮರಿ ಎಷ್ಟು ಕಣಪ್ಪ? ನೋಡಿಲ್ಲ, ನಾನು ಕೇಳಿಲ್ಲ. ಎರಡಂತ. ಯಾರು ಸಿಗ್ಯಾರು? ಆಲ್ಬೂರು ಅಂಕ ಬಸವಣ್ಣನ ಯಾರು ಸಿಗಿತಾರ ಅವರು? ಏನ್ ತಿಂದೆ? ಇದು ಎಡೆ ಮಾಡಾದ್ಮೇಲೆ ಇವರು ತಮಟೆ ಪಡಿಯೋರಿಗೆ ಅವ್ರಿಗೆ ಊಟನ. ಇದು ಗಾವಿನ ಮರಿಗಳೆಲ್ಲ ಯಾರು ತಗೊಂಡೋಯ್ತಾರೆ? ಗಾವಿ ಮರಿ ನಮ್ಗೆ. ನೀವು ಮನೆಗೆ ತಗೊಂಡೋಯ್ತೀರ? ಇವತ್ತು ಅವ್ರು ಮರಿ ಕೊಡ್ತಾರಲ್ಲ, ಅದನ್ನ ಇವ್ರು ಅದನ್ನ ಗಾಸಿಗೆಲ್ಲ ಟಮಟರಿಗೆಲ್ಲ ಕೊಡ್ತಾರೆ.
ಗಾವಿ ಮರಿ ತಾಂಡೋಯ್ತಿರಲ್ಲ ಅದು ಮನೆಗೆ ಮಾತ್ರ ಇವ್ರಿಗೆ ಮನೆಗೆ ಈಗ ಇಲ್ಲಿ ತಾಂಡೋಯ್ತವ್ರಲ್ಲ ಇವಾಗ ಒಂದು ಮರಿ ಕೊಡ್ತಾರೆ ಕಡಿದ್ದು ಎಡೆ ಮಾಡ್ತಾರಲ್ಲ ಅದನ್ನ ತಮಟರಿಗೆ ಅವ್ರಿಗೆಲ್ಲ ರಾತ್ರಿ ಕೊಟ್ಟು ಇಕ್ಕಕ್ಕೆ ಇಲ್ಲ ಅವರಿಗೆ ಈ ಸಲ ತಗತ್ತವ್ರೆ ಓಯ್ ಚೆನ್ನಾಯ್ತಾ ಸಾತು ಚೆನ್ನಾಯ್ತನ ಸಾತು ಹೇಳಿದ್ರೆ ಮುಗೀತು ಚೆನ್ನಾಯ್ತಂತೆ ಎಲ್ಲದಕ್ಕೂ ಪರವಾಗಿಲ್ಲ ಅಂತ ಹೇಳ್ತಾನ ಅವನು ಅದಕ್ಕೆ ಸೊ ತಿಂಡಿ ತಿಂದೆ ಕಾಯ್ದಿದ್ಕು ಸಾರ್ಥಕವಾಗಿತ್ತು ನೋಡು ಅನನ್ಯನ್ ಸ್ಕಿಲ್ಸ್ ಕುಕಿಂಗ್ ಎಲ್ಲೆರಡು ತಪ್ಪಲು ಬೇಯ್ತೈತೆ ಕ್ರೀಮ್ ಟ್ರೀಟ್ ಹೊಡಿತಾ ಇದ್ದೀನಿ ಕುಲ್ಫಿ ಕ್ಯಾಂಡಿ ಇವನ್ ಕಪ್ಪಿಂದು ನಿಂದೇನೋ ಹೆಸರು ನೇಮ್ ಗೊತ್ತಿಲ್ಲ ಆದ್ರೆ ಇವಂದೇ ಜಾಸ್ತಿ ಗಡ್ಬಡ್ ಥರ ಇರಬೇಕು ಮೇ ಬಿ ಇವರಿಬ್ರು ಕ್ಯಾಂಡಿ ಋತು ಇಸ್ಕೊಂಬಿಟ್ಟು ಹಿಂಗ್ ನೆಕ್ಬಿಟ್ಟು ನೋಡ್ತವನೆ ಚೆನ್ನಾಗಿತ್ತ ಇದು ಚೆನ್ನಾಗಿದೆ ಇದು ತಗೋಬೋದು ಅಂತ ಚೆನ್ನಾಗಿಲ್ವಾ ಚೆನ್ನಾಗಿಲ್ವೇನೋ ಆಮೇಲೆ ಅಣ್ಣಂಗೆ ಹೇಳ್ತವನೆ ಹಣ ಚೆನ್ನಾಗಿರೋ ನೀರಾಗಿ ಮಾಡಿದ್ದಾನೆ ಅಂತ ನಾನು ಅಣ್ಣ ಏನು ಹೇಳದ್ದು ಅಂತಿದ್ದೆ ಅವ್ರು ಬೈತಾರ ಅನ್ಸತಿ ಹಾಕಿರೋನೆ ಅವನು ಇಟ್ಸ್ ಈವ್ನಿಂಗ್ ಆ್ಯಂಡ್ ಇಡೀ 3 ಜನನೇ ದೇವಸ್ಥಾನ ಹತ್ರ ಐತೆ ಬ್ಯಾಕ್ ಕ್ಯಾಮ್ರಲ್ಲಿ ನಾನು ತೋರಿಸ್ತೀನಿ. ನಾನು ಮತ್ತು ಶೋಭಮ್ಮ ರೆಡಿಯಾಗಿ ಹೋಗ್ತಿದ್ವಿ, ಎಲ್ಲರೂ ನಾವು ಬಿಟ್ಟು ಹೋಗಿದ್ದಾರೆ. ನಾವು ರೆಡಿಯಾಗಷ್ಟೇ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ನಾವು ಹೋಗ್ತಿದ್ದೀವಿ. ಸೋಮನ್ ಕುಣಿಸ್ತಾ ಇದ್ದಾರೆ, ಅದಾದಮೇಲೆ ಗಾವು ಸಿಗಿಯೋದು. ಇವಾಗ ಸೋಮನ್ ಕುಣಿಸೋದನ್ನು ತೋರಿಸ್ತೀನಿ, ಬಟ್ ಗಾವು ಸಿಗಿಯೋದನ್ನು ತೋರ್ಸೋಕ್ಕಾಗಲ್ಲ. ಸೌಂಡ್ ಕೇಳಿಸ್ತಿದೆ ಅಂತ ಅನ್ಸುತ್ತೆ ಗೀಸ್. ಮೇ ಬಿ ನನ್ನ ಮಗ ಏನಾರು ಅಳ್ತವನ ಏನೋ ಗೊತ್ತಿಲ್ಲ ನನಗೆ. ನಮ್ಮಮ್ಮ ಯಾಕೋ ಕರ್ಕೊಂಬತ್ತೈತೆ ಗಾವು ಮರಿ ಸಿಗೋಕ್ಕೆ ಕೊಡೋಕ್ಕೆ ಅಂತ ರೆಡಿ. ಇಲ್ಲ ಒಳಗಡೆ ನಿಮ್ಗೆ ಎಲ್ಲಿ ಇಷ್ಟ ಅದು ಬೇಕಾದ್ರೆ ಅದರಿಂದನೂ ಓಡಾಡ್ಬೋದು. ನಿಮ್ಗೆ ಎಲ್ಲಿ ಇಷ್ಟ ಅಲ್ಲಿ ಓಡಾಡಿ. ಅಮ್ಮ ಅನನ್ಯ ಫೋನ್ ಮಾಡಿ ಟೈಮಾಗ ಬರಲಿ ಅವಳು ಅಂತ ಹೇಳಿದ್ರು. ಸೊ ಈಗ ಅನನ್ಯ ಬರ್ತಾಳೆ, ಅವಳಿಗೆ ಕಾಲ್ ಮಾಡಿ ಹೇಳಿದೆ ಕಂಪ್ಲೇಸ್ ಕೈ ಇದು ಮುಗಿದ್ಬಿಟ್ರೆ ಹಬ್ಬ ವೈಫ್ಸು ಮುಗ್ದೋಗ್ಬಿಡುತ್ತೆ. ಹಬ್ಬನೇ ಮುಗ್ದಂಗೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗಾವು ಮರಿ ಕೊಡ್ತಾರೆ ಅನಿಸುತ್ತೆ. ಆಲ್ರೆಡಿ ಎಲ್ಲ ಚಾಟಿ ಇಟ್ಕೊಂಡು ಈಚೆ ಬಂದಿದ್ದಾರೆ. ಇನ್ನು ಮರಿ ಕೊಟ್ಟಿದ್ದಾಗ ನೋಡಿ ಮರಿ ಐತೆ ನೋಡು. ಇದು ಸೆಕೆಂಡ್ ಮರಿ. ಅದೇ ಒಬ್ಬ ಒಂದು ಊಟ ಬಂದಿಲ್ಲ, ಇನ್ನು ಈ ಕಡೆ ಬಂದೇ ಇಲ್ಲ. ನಮ್ಮ ಅಣ್ಣ ಇಟ್ಕೊಂಡು ನಾನು ಅದೇನೋ ತೋರ್ಸೋಕ್ಕಿಲ್ಲ, ಕಟ್ ಮಾಡ್ತೀನಿ. ಕುಡಿತಾರೆ ಅವ್ರಿಗೆಲ್ಲ ಪ್ರಸಾದ.
ವೈಪ್ಸ್ ಗೈಸ್ ಮುಗೀತು ಲಾಸ್ಟ್ ಸೋಮಮ್ಮ ಇದೆ. ಎಷ್ಟೊಂದು ವರ್ಷ ಆದಮೇಲೆ ಈ ಹಬ್ಬಕ್ಕಿರೋದು ಅಲ್ವಾ? ನೀವು ಎಷ್ಟೊಂದು ವರ್ಷ ಆದಮೇಲೆ ಇದ್ದೀರಾ ಈ ಹಬ್ಬಕ್ಕೆ? ಮುಗೀತೈತಲ್ಲ ಗೈಸ್ ಎಲ್ಲ. ವಿ ಕೇಮ್ ಟು ಹೋಮ್ ಅಷ್ಟೇ ಗೈಸ್. ಇವತ್ತಿನ ಹಬ್ಬ ಹೇಗೆ ಇತ್ತು ಅನ್ನೋದನ್ನು ಈ ಬ್ಲಾಗಲ್ಲಿ ನೀವು ನೋಡಿರ್ತೀರಾ. ಆ್ಯಂಡ್ ದಟ್ಸ್ ಆಲ್. ಈ ವರ್ಷ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಸಿಂಪಲ್ಲಾಗೆ ಮಾಡ್ಕೊಂಡಿರೋದು. ಅವ್ರವ್ರ ಮನೆ ಹೆಣ್ಮಕ್ಳಿಗೆ ಹೇಳ್ಕೊಂಡು ಮಾಡ್ಕೊಂಡಿದ್ದಾರೆ. ಜಾಸ್ತಿ ಯಾರು ಗ್ರ್ಯಾಂಡಾಗಿ ಮಾಡಿಲ್ಲ. ಬನ್ನಿ. ಆ್ಯಂಡ್ ದಟ್ಸ್ ಆಲ್. ಐ ವಿಲ್ ಎಂಡ್ ದಿಸ್ ಬ್ಲಾಗ್. ಯು ಆರ್ ಓನ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.